ಹಿಂಗ್ ಮಾಡಿದೀವಿ ಅಂತೆಲ್ಲ ಹೇಳಲ್ಲ, ಯಾಕಂದ್ರೆ ಈಗ ಬರ್ತಾ ಇದೆ, ಎಲ್ಲರೂ ಕಷ್ಟಪಡಲೇಬೇಕು ಸಿನಿಮಾ ಅಂತಂದ್ಮೇಲೆ, ಕಷ್ಟ ಇಲ್ಲದೆ ಯಾವುದು ಈಸಿಯಾಗಿ ಆಗಲ್ಲ. ಬಟ್ ಹಾರ್ಟ್ಲಿ ವೆಲ್ಕಮ್ ರವಿ ಸರ್. ಕೇಳಿದ ಒಂದೇ ಮಾತಿಗೆ ಬೈಕೊಂಡು ಒಪ್ಕೊಂಡು ಬಂದು ನಿಂತಿದ್ದೀರ ಇಲ್ಲಿ ನಮ್ಗೆ ಆಶೀರ್ವಾದ ಮಾಡೋದಕ್ಕೆ. ಯಾಕೆಂದರೆ ನೀವು ನನಗೆ ತಂದೆ ಸಮಾನ. ಅದು ಯಾಕೆ ಅಂತ ನಾನು ಮೇನಲ್ಲಿ ಹೇಳ್ತೀನಿ, ಅದು ಯಾಕೆ ಅಂತ ರಿವೀಲ್ ಮಾಡ್ತೀವಿ. ಆ್ಯಂಡ್ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಸರ್, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ. ವಿಜಯ್ ಸರ್, ಆ್ಯಂಡ್ ನಿಮಗೂ ಅಷ್ಟೇ ಒಂದು ಕಾಲ್ಗೆನೆ ನಾ ಬರ್ತೀನಿ ಬಿಡಪ್ಪ, ನಿಮ್ಗೆ ಯಾಕಪ್ಪ ಟೆನ್ಷನ್ ಮಾಡ್ಕೊಬೇಡ ನೀನು, ನಾ ಬರ್ತಾ ಇದ್ದೀನಿರಪ್ಪ ಅಂತ ಇಲ್ಲೂ ಟೆನ್ಷನ್ ಕೊಟ್ಟರೆ ಬರ್ತಾ ಇದ್ದೀನಿ ಅಂತ. ಆದರೂ ಆಲ್ವೇಸ್ ಆ ಟೆನ್ಷನ್ ನಮ್ಗೆ ಯಾವಾಗ ಕೊಡ್ತಾ ಇರ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್. ನೀವೆಲ್ಲರೂ ಇರೋದು ಯೋಗಿ, ಅವ್ನು ನನ್ನ ಗೆಳೆಯ ಆಲ್ವೇಸ್. ಅವ್ನು ಹೇಳಿದ್ರೆ ಸಾಕು, ಆಯ್ತು ಬರ್ತೀನಿ ಬಿಡ್ಲ ಮಗ, ತಲೆ ಕೆಡಿಸ್ಕೊಂಡು ಮಾಡೋ ಅನ್ನೋ ಗೆಳೆತನ. ಒಳ್ಳೇದಾಗಲಿ ಕಣೋ ನಿನಗೆ ಅಂತ ತುಂಬ ಹಾರ್ಟ್ಲಿ ನನಗೆ ವಿಶ್ ಮಾಡಿದಂಥ ಗೆಳೆಯ. ಆ್ಯಂಡ್ ದಿಗಿ ಆಲ್ಸೋ ನನ್ನ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಶುರು ಮಾಡಿದಾಗ ಅವ್ರ ಜೊತೆಗೆ ನನ್ನ ಮನಸಾರಿನಲ್ಲಿ ಅಲ್ಲಿಂದ ಒಂದು ಗೆಳೆತನ ನಂದು ಒಂದು ಇದೆ. ಆ್ಯಂಡ್ ಈಸ್ ವೆರಿ ಸ್ವೀಟ್ ಪರ್ಸನ್. ನಮ್ಮ ವಶಿಷ್ಠ ಅವನು ಅಷ್ಟೇ ಬರೀ ಹಾರ್ಟ್ಲಿ ಅವನು ತುಂಬ ಒಳ್ಳೇದಾಗಬೇಕು ಅಂತ ಯಾವಾಗಲೂ ನನ್ನ ಬಗ್ಗೆ ಮಾತಾಡುವಂಥ ಗೆಳೆಯ, ತುಂಬ ಹತ್ತಿರದಲ್ಲೇ ಇರುವಂಥ ಗೆಳೆಯ. ಹಾಗೆ ನಮ್ಮ ನಾಗಭೂಷಣ್ ಆಗ್ಬೋದು, ಶಿವರಾಜ್ ಕೆರೆಪೇಟೆ ಆಗ್ಬೋದು, ಆ್ಯಂಡ್ ಎಲ್ರಿಗೂ. ಆಮೇಲೆ ನಮ್ಮ ತಂಡ, ಒಟ್ಟಾರೆ ತಂಡ ನನ್ನ ಜೊತೆಗೆ 2.5 ವರ್ಷಗಳ ಕಾಲ ಜರ್ನಿ ಮಾಡಿದ್ದೀರಾ. ಆ್ಯಂಡ್ ಇದೊಂದು ಸಿನಿಮಾ ತಯಾರು ಮಾಡೋದಕ್ಕೆ, ಜನರ ಮುಂದೆ ಇಡೋದಕ್ಕೆ 27ನೇ ತಾರೀಕು ನಾವು ಬರ್ತಾ ಇದ್ದೀವಿ. ಆ್ಯಂಡ್ ನೀವೆಲ್ಲ ಸಾಂಗ್ಗಳು ನೋಡಿದ್ದೀರಾ. ಇವತ್ತು ರವಿ ಸರ್ ಮತ್ತು ಧ್ವನಿ ಸರ್ ಮತ್ತು ಎಲ್ಲ ಗೆಳೆಯರು ಟ್ರೈಲರ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಒಂದು ನನಗೆ ಹೆಮ್ಮೆ. ಯಾಕೆಂದ್ರೆ ನಾನು ಏನು ಸಂಪಾದನೆ ಮಾಡಿದ್ದೀನಿ ನೋಡಿದ್ರೆ, ಇವತ್ತು ಯೋಚನೆ ಮಾಡಿದ್ರೆ ಇಷ್ಟು ಜನರ ಸ್ನೇಹಿತರು ನನಗೋಸ್ಕರ ಬಂದು ನಿಂತ್ಕೊಂಡಿದ್ದಾರೆ ನನ್ನ ಕಷ್ಟ ಕಾಲದಲ್ಲಿ. ಈ ಸಿನಿಮಾ ಗೆಲ್ಲಬೇಕು, ಒಳ್ಳೇದಾಗಲಿ ಸತೀಶನ್ಗೆ ಅಂತ ಬಂದಿರೋದು. ಐ ಆಮ್ ರಿಯಲಿ ಥ್ಯಾಂಕ್ ಯು ಸರ್. ನಿಮ್ಗೆ ಎಲ್ಲರಿಗೂ ನಾನು ಅದನ್ನು ವಾಪಸ್ ತೀರ್ಸೋಕ್ಕಾಗಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಪ್ತಮಿ, ಅಫ್ಕೋರ್ಸ್ ಈ ಸಿನಿಮಾಗೆ ನಾನೇ ಹೆಂಗೆ ಹೀರೋನೋ, ಸಪ್ತಮಿ ಅವರು ಹೀರೋನೇ. ಯಾಕೆಂದರೆ ಸಿನಿಮಾ ಶೂಟಿಂಗ್ ಅಷ್ಟೇ ಬರಲಿಲ್ಲ ಅವರು, ಪ್ರತಿಯೊಂದು ಪ್ರಮೋಷನ್ ಕರ್ನಾಟಕದ ಮೂಲೆ ಮೂಲೆಗೂ, ಚೆನ್ನೈ, ಹೈದರಾಬಾದು ಎಲ್ಲ ಕಡೆ ನನ್ನ ಜೊತೆ ನಿಂತ್ಕೊಂಡು ಎಲ್ಲ ಪ್ರಮೋಷನಲ್ಲೂ ಪ್ರತಿಯೊಂದು ಈವೆಂಟ್ಗೂ ಬಂದಿದ್ದೀರಾ. ನಿಮ್ಗೆ ಒಳ್ಳೇದಾಗಬೇಕು. ಆ್ಯಂಡ್ ನಿಮ್ಮ ಫ್ಯಾಮಿಲಿಗೆ, ಆ್ಯಂಡ್ ಎಲ್ಲರೂ ನಮ್ಮ ಜೊತೆ ನಿಂತಿದ್ದಾರೆ, ಫ್ಯಾಮಿಲಿ ಫುಲ್ಲು. ಫಸ್ಟ್ ಸಿನಿಮಾ ನೋಡಿದವರು ಅವರೇ, 4 ಜನ. ಅವರೇ ನನ್ನ ಧೈರ್ಯ ಕೊಟ್ಟಿದ್ದು. ಅವ್ರು ಧೈರ್ಯ ಕೊಟ್ಟು ನನಗೆ, ಇಲ್ಲ ಈ ಸಿನಿಮಾ ಮಾಡಿ ಆಗುತ್ತೆ, ಸಖತ್ತಾಗಿದೆ ಅಂತ ಹೇಳಿದ್ದು ಅವರನ್ನೇ ಫಸ್ಟು. ಅದಾದ್ಮೇಲೆ ನಾನು ಒಂದು ಶೋ ರೀಲ್ ಕಟ್ ಮಾಡಿಕೊಂಡು ತೆಲುಗು ತಮಿಳವ್ರಿಗೆ ತೋರಿಸ್ದೆ. ಈ ಸಿನಿಮಾನ ತೆಲುಗು ತಮಿಳಲ್ಲಿ ಮಾಡ್ತೀನಿ ಅಂತ ಊರು ತುಂಬ ಹೇಳ್ಕೊಂಡೇ ಬರ್ತಾ ಇದೆ. ಎಲ್ಲರೂ ನಗ್ತಿದ್ರು, ಇವ್ನಿಗೇನೋ ಹುಚ್ಚಿಡ್ಬಿಟ್ಟೈತೆ, ಇವನೇ ಮೆಂಟ್ಲಾಗ್ಬಿಟ್ಟು ತೆಲುಗು ತಮಿಳು ಮಾಡ್ತೀನಿ, ತೆಲುಗು KGF ಕಾಂತಾರ ಹುಚ್ಚಿಡ್ಬಿಟ್ಟೈತೆ ಇವನಿಗೆ ಅಂತ. ನಾನು KGF ಕಾಂತಾರ ಹುಚ್ಚಿಡ್ತಿರಲಿಲ್ಲ. ನಾನು ಹಿಡಿದಿದ್ದು ನನ್ನ ಸಿನಿಮಾ ಹುಚ್ಚಷ್ಟೇ. ಸಿನಿಮಾ ನೋಡಿದೆ ನಾನು. ನಾವು ಅವ್ರ ಸಿನಿಮಾಗಳನ್ನ 100 ಸಲ ಕೂತ್ಕೊಂಡು ಟಿಕೆಟ್ ತೊಗೊಂಡು ನೋಡಿದ್ವಿ, ತಮಿಳು ಸಿನಿಮಾಗಳು, ತೆಲುಗು ಸಿನಿಮಾಗಳನ್ನ. ನಮ್ಮ ಸಿನಿಮಾ ನೋಡಲಿ, ನಮಗೂ ಬಿಸ್ನೆಸ್ ಆಗಲಿ ಬಿಡಿ, ನಮ್ಮ ಸಿನಿಮಾಗಳು ಬೆಳಿಬೇಕು, ಈ ಆಶಯ ಇಟ್ಕೊಂಡು ಹೊರಟೆ. ಸಿನಿಮಾ ತಗೊಂಡೋಗಿ ತೋರಿಸ್ತೆ ಫಸ್ಟ್ ಸರ್. ಸಿನಿಮಾ ತೋರಿಸ್ತೆ, ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡಿ ಅಂತ. ತೆಲುಗುಗೆ ತೋರಿಸ್ತೆ, ನೋಡಿದ್ದು ಎಷ್ಟು ಬಿಟ್ಟರು, ಒಂದೇ ಮಾತು ಹೇಳಿದ್ದು, ನಾವು 100 ಥಿಯೇಟರ್ ಮಾಡ್ಕೊಡ್ತೀವಿ ಸರ್, ಸಖತ್ತಾಗಿದೆ ಈ ಸಿನಿಮಾ, ಹಿಟ್ ಆಗುತ್ತೆ ಮಾಡಿ ಅಂತ. ಸರ್ ನಾವು 1 ರೂಪಾಯಿ ಖರ್ಚು ಮಾಡ್ತಾ ಇಲ್ಲ. ಸುಮ್ಮನೆ ಸರಿ ಪ್ರೊಡ್ಯೂಸರ್ ದುಡ್ಡನ್ನ ಖರ್ಚು ಮಾಡಿಸ್ಬಿಟ್ಟು ರಿಲೀಸ್ ಮಾಡೋದೆಲ್ಲ ಏನೂ ಇಲ್ಲ. ಪಬ್ಲಿಸಿಟಿ, ರಿಲೀಸು ಎಲ್ಲವನ್ನೂ ಪ್ರತಿಯೊಂದನ್ನು ಅವರೇ ಮಾಡ್ತಾ ಇದ್ದಾರೆ. ಸಿನಿಮಾ ನೋಡಿ, ತಮಿಳಲ್ಲೂ ಅಷ್ಟೇ 100 ಥಿಯೇಟ್ರು ಅವರೇ ನೋಡಿ, ಸಿನಿಮಾನ ಅವರೇ ಒಪ್ಪಿಕೊಂಡು ಅವರೇ ಖರ್ಚು ಮಾಡ್ತಾ ಇದ್ದಾರೆ. ನಮ್ಮ ಜಬಿಂದ 1 ರೂಪಾಯಿನೂ ಖರ್ಚು ಮಾಡ್ತಾ ಇಲ್ಲ. ಬಹುಶಃ ಆ ತಾಕತ್ ನಮ್ಮ ಸಿನಿಮಾಗಿದೆ ಅಂತ ನನಗೆ ಅನಿಸ್ತದೆ. ಅದಕ್ಕೆ ಬಹುಶಃ ಅವ್ರು ಮಾಡ್ತಾ ಇದ್ದಾರೆ, ನಂಬಿಕೆ ಮೇಲೆ ದುಡ್ಡು ಬರುತ್ತೆ ವಾಪಸ್ ರಿಟರ್ನ್ ಅಂತ ಮಾಡ್ತಾ ಇದ್ದಾರೆ. ಈ ಒಂದು ಹಂತಕ್ಕೆ ಬಂದು ನಿಂತಿದ್ದೀವಿ. ಇನ್ನು ಹೆಚ್ಚಿಗೆ ನನ್ನ ಸಿನಿಮಾ ಬಗ್ಗೆ ಏನೂ ಹೇಳಲ್ಲ, ಸಿನಿಮಾ ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ. ಇನ್ನೇನು 27ನೇ ತಾರೀಕು ನಾವು ತೆರೆ ಮೇಲೆ ತರ್ತೀವಿ. ಹಾಗಾಗಿ ಈಗ ನಮ್ಮ 2.5 ವರ್ಷಗಳ ಕಾಲ ಎಲ್ಲ ಸ್ಟ್ರಗಲ್ಗಳನ್ನ ತುಂಬಿದಂಥ ನನ್ನ ತಂಡ, ನನ್ನ ಪ್ರೊಡ್ಯೂಸರ್ಸು, ಶಶಿಯವರು, ದೇವು, ಇವರೆಲ್ಲ ನನ್ನ ಜೊತೆ ನಿಂತ್ಕೊಂಡು, ನನ್ನ ಕಷ್ಟ ಕಾಲದಲ್ಲಿ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಂಥ ಪೂರ್ಣ, ಎಲ್ಲ ನಾನು ಉಸಿರು ಬಿಗಿಡ್ಕೊಂಡು ಎಲ್ಲಾಡ್ತಾ ಇರ್ಬೇಕಾದ್ರೆ ನರ್ವಸ್ ಸಮಯದಲ್ಲೂ ನನ್ನ ಜೊತೆ ನಿಂತ್ಕೊಂಡು, ಇಲ್ಲ ಕಣ ನಾವಿದ್ದೀವಿ ಅಂತ ಬೆನ್ನಿಗೆ ನಿಂತಂಥ ನಮ್ಮ ಮನು ಶೆಟ್ಗಾರ್, ಹಗಲು ರಾತ್ರಿ ಸುಮಾರು ಒಂದು 7 ರಾತ್ರಿಯಿಂದ ನಿದ್ದೆ ಮಾಡಿಲ್ಲ, ಅವನು ಕೆಲಸ ಮಾಡ್ತಾನೆ ಇದೆ 3 ಲ್ಯಾಂಗ್ವೇಜ್ಗೋಸ್ಕರ. ಈ ಥರ ಹಗಲು ರಾತ್ರಿ ನಿದ್ದೆ ಬಿಟ್ಟು ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅದು ಈ ಸಂದರ್ಭ ಎಲ್ಲರೂ ನೆನೆಸ್ಕೊಳ್ಳೋದು. ಯಾರ ಬಗ್ಗೆ ಆದರೂ ಬಿಟ್ಟಿದ್ರೆ ಸಾರಿ. ಇವತ್ತು ನನಗೆಲ್ಲ ಬೆನ್ನಲ್ಲಿ ಬಂದು ನಿಂತ್ಕೊಂಡಿದ್ದು ನನ್ನ ಮಗಳು. ಫಸ್ಟ್ ಟೈಮ್ ಅವಳು ಆಚೆಗೆ ಬಂದಿರೋದು, ಅವಳು ಬರೋದೇ ಇಲ್ಲ. ನನ್ನ ಬೇಬಿ ಬಂದಿದೆ, ಅವಳು ಬಂದಿರೋದು ನನಗೆ ವೆರಿ ಹ್ಯಾಪಿ. ನನ್ನ ತಾಯಿ ಅವಳು ಬಂದಿದ್ದಾಳೆ. ಐ ಆಮ್ ರಿಯಲಿ ಇವತ್ತು ಒಂಥರ ಎಮೋಷನಲ್ ಸಂದರ್ಭ ನನಗೆ. ಯಾಕೆಂದರೆ ಇಷ್ಟು ಜನ ಬಂದಿರೋದು, ಇಷ್ಟು ಸ್ನೇಹಿತರು ಬಂದಿರೋದು. ಸರ್, ರವಿ ಸರ್, ನಿಮ್ಮ ಮನಸ್ಸಿಂದ ನೀವು ಅವತ್ತೇ ಶಾಂತಿ ಕ್ರಾಂತಿ ಮಾಡಿ ಎಲ್ಲನೂ ನೋಡಿರೋರು ನಿಮ್ಮ ಲೈಫಲ್ಲಿ. ಸಕ್ಸಸ್ಸು, ಇನ್ನೊಂದು ಲಕ್ಸುರಿ, ಮತ್ತೊಂದು ಎಲ್ಲ ನೋಡಿ ಮುಗಿಸ್ಬಿಟ್ಟಿರೋರು ನೀವು. ಅದು ನಮಗೆ ಗೊತ್ತಿದೆ. ನಿಮ್ಮ ಆಶೀರ್ವಾದ ನಮ್ಗೆ ಬೇಕು ಈ ಸಂದರ್ಭದಲ್ಲಿ. ಯಾಕೆಂದ್ರೆ ನಾವು ಸಣ್ಣವರು, ನಾವು ಸಿನಿಮಾ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಾವು ನಡೆಯೋ ಹಾದಿನಲ್ಲಿ ನಿಮ್ಮನ್ನು ನೋಡ್ತಾ ಇರ್ತೀವಿ. ನೀವು ಮಾಡ್ಕೊಂಡ್ಬಂದಿರೋ ಚಾಲೆಂಜ್ಗಳು, ನೀವು ಫೇಸ್ ಮಾಡಿರೋದು, ಅವತ್ತೇ ತಗೊಂಡು ರಿಸ್ಕ್ ತಗೊಂಡು ಮಾಡಿದವರು ನೀವು ಸಿನಿಮಾಗಳನ್ನ. ಪ್ರೇಮಲೋಕ ಆಗಲಿ, ಅಲ್ಲಿಂದ ಶಾಂತಿ ಕ್ರಾಂತಿವರೆಗೂ. ಶಾಂತಿ ಕ್ರಾಂತಿ ಏನು ಹೇಳಿದ್ರು ಅದನ್ನು ತಮಿಳು, ತೆಲುಗುದಲ್ಲಿ ಆ ಲೆವೆಲು ಮಾಡಿದವರು ನೀವು. ಅವೆಲ್ಲ ಒಂದು ಕಡೆ ನಮ್ಮ ಒಳಗಡೆ ನಿಂತಿರುತ್ತೆ, ಸಣ್ಣ ಇನ್ಸ್ಪೈರ್ ಆಗಿರುತ್ತೆ ನಮಗೆ. ಆ ಇನ್ಸ್ಪಿರೇಷನಿಂದಲೇ ನಾವು ಇದನ್ನು ಟ್ರೈ ಮಾಡ್ತಾ ಇದ್ದೀವಿ ಸರ್. ಬೆಂತಟ್ಟಿ ಬೈರಿ ಪರವಾಗಿಲ್ಲ, ನಾವೇನೋ ಒಂದು ಅಚೀವ್ ಮಾಡಿ ಬಂದು ನಿಮ್ಮ ಮುಂದೆ ನಿಂತ್ಕೋತೀವಿ. ಒಂದು ದಿವಸ ನೀವು ಬೈತಲೇ ರೀ ಪರವಾಗಿಲ್ಲ, ನಾವು ಅದನ್ನೇ ಚಾಲೆಂಜಿಂಗ್ ತಗೊಂಡು ನಾವು ನಿಮ್ಮ ಮುಂದೆ ಬಂದು ನಿಂತ್ಕೋತೀವಿ. ವಿಜಯ್ ಸರ್, ಅಫ್ಕೋರ್ಸ್ ನೀವು
ಇದಕ್ಕೆ ಹಾಕಿದಂಥ ಎಫರ್ಟ್ ಆಗ್ಬೋದು, ಪ್ರತಿಯೊಂದು ಆಗ್ಬೋದು, ನಿಂತ್ಕೊಳ್ಳೋದಾಗ್ಬೋದು, ಪ್ರತಿಯೊಂದು ಸಲ ಎದ್ದು ಬರೋದಾಗ್ಬೋದು, ಅದೆಲ್ಲ ನಮ್ಗೆ ಇನ್ಸ್ಪೈರ್ ಮಾಡುತ್ತೆ. ಸಾರಿ, ಇಷ್ಟು ಮಾತಾಡಲೇಬೇಕಾಗಿದೆ ಈ ಸಂದರ್ಭದಲ್ಲಿ ನಾನು, ಹಾಗಾಗಿ ಕ್ಷಮೆ ಇರಲಿ ಎಲ್ರಿಗೂ. ಆ್ಯಂಡ್ ಈಗ ನಮ್ಮ ಬಹು ಮುಖ್ಯವಾದ ಸಮಯ. ನನ್ನೆಲ್ಲ ಗೆಳೆಯರಿಗೂ ಥ್ಯಾಂಕ್ಸ್ ಹೇಳ್ತಾ ನೀವೆಲ್ಲ ಮನಸಾರ ಹಾರೈಸ್ಬಿಡಿ ನಮ್ಮ ಟ್ರೈಲರ್ಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ರವಿ ಸರ್ ಪ್ಲೀಸ್ ಕಮ್. ರವಿ ಸರ್ ಬರ್ಬೇಕು. ನೀವು ಬಂದು ಒಂದು ಆಲ್ ದ ಬೆಸ್ಟ್ ಹೇಳ್ಬಿಡಿ ಸರ್, ಆಮೇಲೆ ಟ್ರೈಲರ್ ಪ್ಲೇ ಮಾಡ್ತೀವಿ. ವಿಜಯ್ ಸರ್, ವಿಜಯ್ ಸರ್ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಕನ್ನಡದ ಹೆಮ್ಮೆ, ಕನ್ನಡದ ಕನಸುಗಾರ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಅದೇ ರೀತಿಯಾಗಿ ನಮ್ಮ ಸ್ಯಾಂಡಲ್ವುಡ್ನ ಸಲಗ ನಮ್ಮ ಭೀಮ ದುನಿಯಾ ವಿಜಯ್ ಸರ್ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಾಗಿ ವಸಿಷ್ಠ ಸರ್, ಯೋಗಿ ಸರ್ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಿಗಂತ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು. ಶಿವರಾಜ್ ಕೇರ್ಪೇಟೆ ಅವರು, ಅದೇ ರೀತಿಯಾಗಿ ನಮ್ಮ ನಾಗಭೂಷಣ್ ಅವರು ಜಾಯಿನ್ ಆಗಬೇಕು. ಮನಸ್ವಿಕಾ ನಮ್ಮ ಜೊತೆಗೆ. ಓಕೆ, ನಾವು ಹೋಗ್ತೀನಿ, ಬೈತಿದ್ದೀವಿ ಸರ್. ನೀವು ಒಂಚೂರು ಆ ಕಡೆ ಹೋಗ್ಬೇಕಂತ ನಿಮ್ಗೆ ಅವ್ರು ಬೈತವ್ರೆ. ನಾವು ಪ್ಲೀಸ್ ಸರ್, ಸರ್ ಒಂಚೂರು ನೀವು ಈ ಕಡೆ ಬಂದರೆ ಸ್ವಲ್ಪ ಹೆಲ್ಪ್, ಒಂದು ಸ್ವಲ್ಪ ಇತ್ತು. ಎಸ್ ಸರ್. ಆಲ್ ದ ಬೆಸ್ಟ್ ರೇಲ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಕ್ಕಳಿಗಿಂತ ಯಾರ್ರೀ ಮನಸ್ಸು ಹಾರೈಸ್ತಾರೆ? ತಾಯಿ ಅಂತ ಬೇರೆ ಹೇಳಿದ ಅವಳೇ ಮಾಡಲಿ. ಕಾಲ ಬಂಡ್ರಯ್ಯ ಟ್ರೈಲರು 6 ಸಾಂಗ್ಸ್ ನೋಡೋಕ್ಕೂ ಬಿಡಲಿಲ್ಲ ನಮಗೆ. ನೀವು ಟ್ರೈಲರ್ ಮಧ್ಯೆ ಹೋಗಿ ನಿಂತ್ಕೊಬಿಡ್ರಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.